ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಇತ್ತೀಚೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 3/9/2025 ಒಂದು ಕರ್ನಾಟಕ ಸರ್ಕಾರದ ನಡವಳಿ ಆದೇಶವನ್ನು ಹೊರಡಿಸಲಾಗಿತ್ತು. ಅದಕ್ಕೆ ತತ್ಸಂಬಂಧವಾಗಿ ಇಂದು ಒಂದು ಕರ್ನಾಟಕ ಸರ್ಕಾರದ ನಡವಳಿಗಳ ಆದೇಶಕ್ಕೆ ಸಂಬಂಧಪಟ್ಟಂತಹ ಪರಿಷ್ಕೃತ ಆದೇಶವನ್ನು ಹೊರಡಿಸಲಾಗಿರುತ್ತೆ ಸ್ನೇಹಿತರೆ. ಇದು ಆಗಿತ್ತು ಇವತ್ತಿನ ಬಿಗ್ ಅಪ್ಡೇಟ್ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋವನ್ನು ತಾವು ನೋಡ್ತಾ ಇದ್ದೀರಿ, ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ತಾವು ವೀಕ್ಷಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಏನು ಇದು ಪರಿಷ್ಕೃತ ಆದೇಶದಲ್ಲಿ ಏನನ್ನು ಹೇಳಲಾಗಿದೆ ಅಂತಕ್ಕಂಥ ಒಂದು ಸವಿವರವಾದ ವಿವರವನ್ನು ಇಲ್ಲಿ ನೋಡೋಣ. ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ: ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಯನ್ನು ಕಲ್ಪಿಸಿರುವ ಪರಿಣಾಮವಾಗಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಪರಿಷ್ಕೃತ ನೇರ ನೇಮಕಾತಿ ಬಿಂದುಗಳಿಗೆ ಸಮತಲ ಮೀಸಲಾತಿ ರೋಸ್ಟರನ್ನು ನಿಗದಿಪಡಿಸುವ ಬಗ್ಗೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಹಿಂದೆ ನಾವು ಈ ಚಾನಲಲ್ಲಿ ಇದರ ಸಂಬಂಧಪಟ್ಟಂಥ ಅಂದರೆ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತಹ ರೋಸ್ಟರನ್ನು ಯಾವ ಥರ ನಿಗದಿಪಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಸವಿವರವಾದ ಒಂದು ವಿಡಿಯೋನ ಈ ಹಿಂದೆ ಮಾಡಿದ್ದೇವೆ. ಅದನ್ನು ತಾವು ವೀಕ್ಷಿಸಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವು ಅದಕ್ಕೆ ಸಂಬಂಧಪಟ್ಟಂತಹ ವಿವರವಾದ ವಿಡಿಯೋನ ವೀಕ್ಷಿಸ್ಬೋದು. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರವನ್ನು ತಾವು ವೀಕ್ಷಿಸಬೇಕು ಅಂತ ಹೇಳಿದರೆ ಕೊನೆ ತನಕ ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇಲ್ಲಿ ನೋಡಿ, ವಿಷಯವನ್ನು ನಾವು ನೋಡಿದ್ವಿ. ಇಲ್ಲಿ ಉಲ್ಲೇಖಗಳನ್ನು ಒಂದು 4 ಉಲ್ಲೇಖಗಳನ್ನು ಇಲ್ಲಿ ನೀಡಲಾಗಿರುತ್ತೆ. ದಿನಾಂಕ 28/12/2022 ಹಿಂದಿನ ರೋಸ್ಟರ್ಗೆ ಸಂಬಂಧಪಟ್ಟಂಥ 1ನೇ ಉಲ್ಲೇಖ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಿನಾಂಕ 8/3/2023 ಹಳೆಯ ರೋಸ್ಟರ್ನ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಅಧಿಸೂಚನೆ. ಹಾಗೆಯೇ ಇತ್ತೀಚೆಗೆ ಹೊರಡಿಸಿರ್ತಕ್ಕಂತಹ ಒಂದು ದಿನಾಂಕ 25/8/2025 ಸರ್ಕಾರದ ಆದೇಶ. ಹಾಗೆಯೇ 4ನೇ ಉಲ್ಲೇಖ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ರೋಸ್ಟರನ್ನು ನಿಗದಿಪಡಿಸಿ ದಿನಾಂಕ 3/9/2025 ಹೊರಡಿಸಿರ್ತಕ್ಕಂಥ ಸರ್ಕಾರದ ಉಲ್ಲೇಖಗಳನ್ನು ಇಲ್ಲಿ ಈ ಪ್ರಸ್ತಾವನೆಯಲ್ಲಿ ಸೇರಿಸಲಾಗಿರುತ್ತೆ ಸ್ನೇಹಿತರೆ. ಹಾಗಿದ್ದರೆ ಪ್ರಸ್ತಾವನೆ ಏನು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಪ್ರಸ್ತಾವನೆಯ ಮೊದಲನೇ ಅಂಶ: ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ಮಾಡುವ ನೇಮಕಾತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ನಿಗದಿಪಡಿಸಲಾಗಿದ್ದ 15% ಮತ್ತು 3% ಮೀಸಲಾತಿಯನ್ನು ಕ್ರಮವಾಗಿ 17% ಮತ್ತು 7% ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡುವ ರಿಕ್ತ ಸ್ಥಾನಗಳನ್ನು ವರ್ಗೀಕರಣ ಮಾಡಲು ಮೇಲೆ ಉಲ್ಲೇಖ 1ರಲ್ಲಿ ಓದಲಾದ ದಿನಾಂಕ 28/12/2022 ಸರ್ಕಾರದ ಆದೇಶದಲ್ಲಿ 100 ಬಿಂದುಗಳ ಪರಿಷ್ಕೃತ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿರುತ್ತೆ. ಅಂದರೆ ಈ ಹಿಂದೆ ಉಲ್ಲೇಖ 1ರಲ್ಲಿ ಏನು ವಿವರಿಸಲಾಗಿತ್ತಲ್ಲ 2028ರ ಆದೇಶ, ಅದು ರೋಸ್ಟರ್ಗೆ ಸಂಬಂಧಪಟ್ಟಿದ್ದು. ಆ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ ಅಂತಕ್ಕಂಥ ಒಂದು ಅಂಶವನ್ನು ಈ ಪ್ರಸ್ತಾವನೆಯ 1ನೇ ಅಂಶದಲ್ಲಿ ತಿಳಿಸಲಾಗಿದೆ. ಹಾಗೆಯೇ ಪ್ರಸ್ತಾವನೆಯ 2ನೇ ಅಂಶದಲ್ಲಿ ಪ್ರತಿಯೊಂದು ನೇರ ಮೀಸಲಾತಿ ಪ್ರವರ್ಗದಡಿ ಅಂಡರ್ ಈಚ್ ಕ್ಯಾಟಗರಿ ಆಫ್ ವರ್ಟಿಕಲ್ ರಿಸರ್ವೇಷನ್, ಈ ಹಿಂದೆ ವಿವರಿಸಿದಂತೆ ಕ್ಯಾಟಗರಿ ಆಫ್ ವರ್ಟಿಕಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಮಾಜಿ ಸೈನಿಕ, ಅಂಗವಿಕಲ, ಮಹಿಳೆ, ಯೋಜನೆಗಳಿಂದ ನಿರ್ವಸಿತರಾದವರು, ಹಾಗೆಯೇ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಮತ್ತು ತೃತೀಯ ಲಿಂಗಗಳಿಗೆ ಕಲ್ಪಿಸಲಾದ ಮೀಸಲಾತಿ ಸಮತಲ ಮೀಸಲಾತಿಯನ್ನು ಜಾರಿಗೊಳಿಸಲು ನಿಗದಿಪಡಿಸಲಾಗಿದ್ದ 20 ಬಿಂದುಗಳ ರೋಸ್ಟರನ್ನು ಮಾರ್ಪಡಿಸಿ, ಅಂದರೆ ಈ ಹಿಂದೆ ನಿಗದಿಪಡಿಸಲಾಗಿದ್ದಂತಹ 20 ಬಿಂದುಗಳ ರೋಸ್ಟರನ್ನು ಮಾರ್ಪಡಿಸಿ ಮೇಲೆ ಉಲ್ಲೇಖ 2ರಲ್ಲಿ ಓದಲಾದ 8/3/2025 ಸರ್ಕಾರದ ಆದೇಶದ ಅನುಬಂಧದಲ್ಲಿ 100 ಬಿಂದುಗಳ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿರುತ್ತೆ. ಅಂದರೆ ಈ ಹಿಂದೆ ಏನು ಸಮತಲ ಮೀಸಲಾತಿಗೆ ಸಂಬಂಧಪಟ್ಟಂಥ 20 ಬಿಂದುಗಳ ಒಂದು ರೋಸ್ಟರನ್ನು ಮಾರ್ಪಡಿಸಲಾಗಿರುತ್ತೆ. ಅದಕ್ಕೆ ತತ್ಸಂಬಂಧವಾಗಿ ದಿನಾಂಕ 8/3/2023 ಸರ್ಕಾರದ ಆದೇಶದ ಅನುಬಂಧದಲ್ಲಿ 100 ಬಿಂದುಗಳ ರೋಸ್ಟರನ್ನು ನಿಗದಿಪಡಿಸಿ ಈ ಹಿಂದೆ ಏನು ಆದೇಶಿಸಲಾಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿವರವನ್ನು ಅಂಶ 2ರಲ್ಲಿ ನಾವು ನೋಡಬಹುದು. ಹಾಗೆಯೇ ಪ್ರಸ್ತಾವನೆಯ 3ನೇ ಅಂಶದಲ್ಲಿ
ಪರಿಶಿಷ್ಟ ಜಾತಿಗಳಲ್ಲಿರುವ 101 ಜಾತಿಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗಳೆಂದು 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ 17% ಮೀಸಲಾತಿಯನ್ನು ಪ್ರವರ್ಗ ಎ ರಲ್ಲಿನ ಸಮುದಾಯಗಳಿಗೆ 6% ಹಾಗೆಯೇ ಪ್ರವರ್ಗ ಬಿ ರಲ್ಲಿನ ಸಮುದಾಯಗಳಿಗೆ 6% ಮತ್ತು ಪ್ರವರ್ಗ ಸಿಯಲ್ಲಿ ಬರ್ತಕ್ಕಂಥ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ಮೇಲೆ ಉಲ್ಲೇಖ 3ರಲ್ಲಿ ಓದಲಾದ ದಿನಾಂಕ ಅಂದರೆ 25/8/2025 ಸರ್ಕಾರದ ಆದೇಶದಲ್ಲಿ ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ 25/8/2025 ಏನು ಆದೇಶವನ್ನು ಹೊರಡಿಸಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾವನೆಯ 3ನೇ ಅಂಶದಲ್ಲಿ ವಿವರಿಸಲಾಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಮುಂದುವರೆದು ಪ್ರಸ್ತಾವನೆಯ 4ನೇ ಅಂಶದಲ್ಲಿ ಮೇಲೆ ಉಲ್ಲೇಖ 3ರಲ್ಲಿ ಓದಲಾದ ದಿನಾಂಕ 25/8/2025 ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖ 1ರಲ್ಲಿ ಓದಲಾದ ದಿನಾಂಕ 28/12/2022 ಸರ್ಕಾರದ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಲಾಗಿದ್ದ 100 ಬಿಂದುಗಳ ರೋಸ್ಟರ್ನಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಗುರುತಿಸಲಾಗಿರುವ 17 ಬಿಂದುಗಳನ್ನು ಮಾತ್ರ ಪುನರ್ ವರ್ಗೀಕರಿಸಿ. ತಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ, ಈ ಹಿಂದೆ 2022 ಸರ್ಕಾರದ ಆದೇಶದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಗುರುತಿಸಲಾಗಿದ್ದ 17 ಬಿಂದುಗಳನ್ನು ಮಾತ್ರ ಪುನರ್ವರ್ಗೀಕರಿಸಿ ಮೇಲೆ ಉಲ್ಲೇಖ 4ರಲ್ಲಿ ಓದಲಾದ ದಿನಾಂಕ 3/9/2025 ಆದೇಶದಲ್ಲಿ ಆದೇಶಿಸಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖ 2ರಲ್ಲಿ ಓದಲಾದ ಸಮತಲ ಮೀಸಲಾತಿಗೆ ಸಂಬಂಧಿಸಿದ ದಿನಾಂಕ 8/3/2023 ಸರ್ಕಾರಿ ಆದೇಶವನ್ನು ಅನುಸರಿಸುವ ಕುರಿತು ಈ ಕೆಳಕಂಡಂತೆ ಆದೇಶ. ಈ 2023 ಸರ್ಕಾರಿ ಆದೇಶದ ಸಂಬಂಧಪಟ್ಟಂತೆ ಈಗಾಗಲೇ ನಾವು ವಿಡಿಯೋವನ್ನು ಮಾಡಿದ್ದೀವಿ. ಅದರಲ್ಲಿ ಸವಿವರವಾದ ಸಮತಲ ಮೀಸಲಾತಿಯನ್ನು ಯಾವ ಥರ ನಿಗದಿಪಡಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡಲಾಗಿರುತ್ತೆ ಸ್ನೇಹಿತರೆ. ಯಾರೆಲ್ಲ ವಿಡಿಯೋವನ್ನು ತಾವು ನೋಡಬೇಕು ಅನಿಸುತ್ತೆ ಅವರೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ನಲ್ಲಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಿವರವನ್ನು ತಾವು ನೋಡ್ಬೋದು. ಹಾಗೆಯೇ ಏನಿದು ಆದೇಶ ಆಗಿರ್ತಕ್ಕಂಥದ್ದು ಅಂಥೇಳಿ ನಾವು ನೋಡೋಣ. ಸರ್ಕಾರಿ ಆದೇಶ ಸಂಖ್ಯೆ ಸೋ ದಿನಾಂಕ 6/9/2025 ಅಂದರೆ ಇದು ಫ್ರೆಶ್ ಅಪ್ಡೇಟ್ ಸ್ನೇಹಿತರೆ. ಈ ಮೀಸಲಾತಿಗೆ ಸಂಬಂಧಪಟ್ಟಂತಹ ಪರಿಷ್ಕೃತ ಆದೇಶ ಇದಾಗಿರುತ್ತೆ. ತಾವು ನೋಡ್ಬೋದು, ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖ 2ರಲ್ಲಿ ಓದಲಾದ ಸಮತಲ ಮೀಸಲಾತಿಯನ್ನು ಜಾರಿಗೊಳಿಸುವುದಕ್ಕೆ ಸಂಬಂಧಿಸಿದಂತೆ ಹೊರಡಿಸಲಾದ ದಿನಾಂಕ 8/3/2023 ಸರ್ಕಾರಿ ಆದೇಶದ ಅನುಬಂಧದಲ್ಲಿ ನಿಗದಿಪಡಿಸಲಾಗಿದ್ದ 100 ಬಿಂದುಗಳ ರೋಸ್ಟರನ್ನು ಅನುಸರಿಸುವ ಸಂದರ್ಭದಲ್ಲಿ ಮೇಲೆ 3ರಲ್ಲಿ ಓದಲಾದ ದಿನಾಂಕ 25/8/2025 ಸರ್ಕಾರದ ಆದೇಶದನ್ವಯ ಪರಿಶಿಷ್ಟ ಜಾತಿಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗಳೆಂದು 3 ವರ್ಗಗಳಾಗಿ ವರ್ಗೀಕರಿಸಿ ಪ್ರವರ್ಗ ಎ ರಲ್ಲಿನ ಸಮುದಾಯಗಳಿಗೆ 6%, ಪ್ರವರ್ಗ ಬಿ ರಲ್ಲಿನ ಸಮುದಾಯಗಳಿಗೆ 6% ಮತ್ತು ಪ್ರವರ್ಗ ಸಿಯಲ್ಲಿನ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ನಿಗದಿಪಡಿಸಿರುವುದರಿಂದ ಅವುಗಳನ್ನು ಅಂದರೆ ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಮತ್ತು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಎಂದು ಪರಿಗಣಿಸಿ ಪ್ರತಿಯೊಂದು ನೇರ ಮೀಸಲಾತಿಯಡಿ ಸಮತಲ ಮೀಸಲಾತಿಯನ್ನು ಅನ್ವಯಿಸತಕ್ಕದ್ದೆಂದು ಈ ಮೂಲಕ ಆದೇಶಿಸಲಾಗಿರುತ್ತದೆ. ತಾವಿಲ್ಲಿ ಗಮನಿಸಬಹುದು, ಇದು 17% ಏನು ಮೀಸಲಾತಿಯನ್ನು ಹೆಚ್ಚಿಸಲಾಗಿರುತ್ತೆ ಕೇವಲ 3 ವರ್ಗಗಳಿಗೆ ಅಂದರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗೆ ಸಂಬಂಧಪಟ್ಟಂತಹ 3 ಪ್ರವರ್ಗಗಳಿಗೆ ಸಂಬಂಧಪಟ್ಟಂತಹ 17% ಮೀಸಲಾತಿಯನ್ನು ಕೇವಲ ನೇರ ಮೀಸಲಾತಿಯಡಿ ಸಮತಲ ಮೀಸಲಾತಿಯನ್ನು ಅನ್ವಯಿಸುವುದು ಯಾವ ಒಂದು ಕೆಟಗರಿಗೆ ಅಂತ ಹೇಳಿದರೆ, ಈ ಹಿಂದೆ 2023 ಆದೇಶದಲ್ಲಿ ಏನು ಸಮತಲ ಮೀಸಲಾತಿನ ಯಾವ ಥರ ನಿಗದಿಪಡಿಸಬೇಕು ಅಂತಕ್ಕಂಥ ಆದೇಶ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಪರಿಷ್ಕೃತ ಆದೇಶ ಏನಂತ ಹೇಳಿದರೆ, ಈಗ ರೀಸೆಂಟಾಗಿ ಆಗಿರ್ತಕ್ಕಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ SC ಕೆಟಗರಿಯಲ್ಲಿ ಏನು 3 ಪ್ರವರ್ಗಗಳಾಗಿ ವಿಂಗಡಿಸಲಾಗಿರುತ್ತೆ, ಪ್ರವರ್ಗ ಎ ಮತ್ತು BC ಅಂಥೇಳಿ ಈ 3 ಪ್ರವರ್ಗಗಳಿಗೆ ಮಾತ್ರ ಸೀಮಿತವಾಗಿ 2023 100 ಬಿಂದುಗಳ ಸಮತಲ ಮೀಸಲಾತಿ ಏನಿತ್ತು ಆ ಸಮತಲ ಮೀಸಲಾತಿಯಲ್ಲಿ ಈ 3 ವರ್ಗಗಳಿಗೆ ಮಾತ್ರ ಅನ್ವಯಿಸ್ತಕ್ಕದ್ದು ಅಂತಕ್ಕಂಥ ಒಂದು ಆದೇಶವನ್ನು ಮಾಡಲಾಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇಂದಿನ ಫ್ರೆಶ್ ಅಪ್ಡೇಟ್ ಸ್ನೇಹಿತರೆ. ನಿರಂತರ ಸುದ್ದಿಗಳಿಗಾಗಿ ನಮ್ಮ ಈ ಚಾನಲನ್ನು ತಾವು ತಪ್ಪದೇ ವೀಕ್ಷಿಸಿ. ಹಾಗೆಯೇ ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು ಸ್ನೇಹಿತರೆ.